ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಮಾತು ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ರವಿಕುಮಾರ್ ವಿರುದ್ಧ ಮತ್ತೆ ಅಧಿಕಾರಿಯ ವಿರುದ್ಧ ನಾಲಗೆ ಹರಿಬಿಟ್ಟಂತಹ ಆರೋಪ ಕೇಳಿ ಬಂದಿದೆ. ಕಲಬುರಗಿ ಡಿಸಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರವಿಕುಮಾರ್ ಇದೀಗ ಸರ್ಕಾರದ ಸಿಎಸ್ ವಿರುದ್ಧವೂ ಕೂಡ ಕೆಟ್ಟದಾಗಿ ಮಾತಾಡಿದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ. ಏನಪ್ಪ ದೊಡ್ಡ ಕಾಲಜ್ಞಾನಿ, ತತ್ವಜ್ಞಾನಿ, ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರ್. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವರಿಗೆ ನನಗೆ ಒಂದು ಸಂಶಯ. ಮಹಿಳಾ ಅಧಿಕಾರಿ ವಿರುದ್ಧ ಮತ್ತೆ ನಾಲಗೆ ಹರಿಬಿಟ್ಟ ರವಿಕುಮಾರ್. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ರವಿಕುಮಾರ್ ಅವಹೇಳನ. ಬಿಜೆಪಿ ಎಂಎಲ್ಸಿ ಪರಿಷತ್ ಬಿಜೆಪಿ ಮುಖ್ಯ ಸಚೇತಕ ರವಿಕುಮಾರ್ ಮತ್ತೆ ತಮ್ಮ ನಾಲಗೆ ಹರಿಬಿಟ್ಟಿದ್ದಾರೆ. ಮಹಿಳಾ ಅಧಿಕಾರಿ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ ಆರೋಪಕ್ಕೆ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಆಡಬಾರದ ಮಾತುಗಳನ್ನಾಡಿದ್ದಾರೆ. ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ರವಿಕುಮಾರ್ ಅಸಂಸದೀಯ ಪದ ಬಳಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಜೂನ್ 30ರಂದು ಪ್ರತಿಭಟನೆ ವೇಳೆ ರವಿಕುಮಾರ್ ನಿಂದನೆ ಮಾಡಿದ್ದಾರಂತೆ. ಪ್ರತಿಭಟನೆ ಬಳಿಕ ಸಿಎಸ್ಗೆ ದೂರು ಕೊಡಲು ಬಿಜೆಪಿ ನಿಯೋಗ ಹೋಗಿತ್ತು. ಈ ವೇಳೆ ಬಿಜೆಪಿ ನಿಯೋಗಕ್ಕೆ ಶಾಲಿನಿ ರಜನೀಶ್ ಸಿಗಲಿಲ್ಲ. ಶಾಲಿನಿ ರಜನೀಶ್ ಸಿಗದೇ ಇದ್ದಾಗ ಅಸಭ್ಯ ಪದ ಬಳಕೆ ಮಾಡಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಇಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನೇತೃತ್ವದ ನಿಯೋಗ ಸಭಾಪತಿ ಬಸವರಾಜ ಹೊರಟ್ಟಿಗೆ ದೂರು ಸಲ್ಲಿಸಿದೆ. ರವಿಕುಮಾರ್ ಅವರನ್ನ ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸಿ. ರವಿಕುಮಾರ್ ಹೆಣ್ಣು ಮಕ್ಕಳ ಬಗ್ಗೆ ಕೀಳಾಗಿ ಮಾತನಾಡಿದ್ದಾರೆ. ಈ ಹಿಂದೆಯೂ ಜಿಲ್ಲಾಧಿಕಾರಿಗಳ ವಿರುದ್ಧವೂ ಇದೇ ರೀತಿ ಮಾತನಾಡಿದ್ರು ಅಂತ ದೂರು ನೀಡಿದ್ದಾರೆ. ನಿನ್ನೆಯೂ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ನಿಯೋಗ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿತ್ತು. ಇಂದು ದೂರು ನೀಡಿದ ಬಳಿಕ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದ್ರೆ ರವಿಕುಮಾರ್ನನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ರು. ಪೊಲೀಸ್ ಅವರ ಸಮ್ಮುಖದಲ್ಲೇ ಅಸಂಸದೀಯ ಪದವನ್ನು ಇವತ್ತು ಎನ್ ರವಿಕುಮಾರ್ ಮುಖ್ಯ ಸಚೇತಕರ ವಿರೋಧ ಪಕ್ಷದ ನಾಯಕರು ಅವರು ಬಳಸಿರ್ತಕ್ಕಂಥ ಪದ ಇವತ್ತು ಮಹಿಳಾ ಸಮಾಜಕ್ಕೆ, ಅದು ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನ ಅಪಮಾನ ಮಾಡಿದ್ದಾರೆ. ಅವ್ರು ಬಳಸಿರ್ತಕ್ಕಂಥ ಪದನ ನನ್ನ ಮಾಧ್ಯಮದ ಮುಂದೆ ಹೇಳಲಿಕ್ಕಾಗಲ್ಲ. ಅವ್ರು ಏನೇನು ಪದ ಬಳಸಿದ್ರೆ ಆ ಪದನೆಲ್ಲ ದಾಖಲೆ ಸಮೇತ ಇವತ್ತು ನಾವು ಪೊಲೀಸ್ ಠಾಣೆಗೆ ನೀಡಿದ್ದೀವಿ. ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ. ಈ ಹಿಂದೆ ಸಿ.ಟಿ. ರವಿ ಅವರು ಈ ರೀತಿ ಸದನದ ಒಳಗಡೆ ಹೇಳಿದಾಗೂ ಸಹ ಅದನ್ನು ಬಿಜೆಪಿಯವರು ರಾಜಕೀಯಕ್ಕೆ ದುರುಪಯೋಗ ಪಡಿಸ್ಕೊಂಡ್ರು. ಕಾಂಗ್ರೆಸ್ ದೂರಿನ ಬಗ್ಗೆ ಮಾತನಾಡಿದ ಸಭಾಪತಿ ಬಸವರಾಜ ಹೊರಟ್ಟಿ, ನಾನು ಈ ಬಗ್ಗೆ ರವಿಕುಮಾರ್ ಬಳಿ ಸ್ಪಷ್ಟನೆ ಕೇಳ್ತೇನೆ ಅಂದಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೊಟ್ಟ ನಂತರ ಈಗ ಅದನ್ನು ನಾನು ಓದಿದೆ. ಅವರು ಎಲ್ಲಿ ಮಾತಾಡಿದ್ರು ಏನು ಮಾತಾಡೋ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಮೊದಲು ಕ್ಲಾರಿಫಿಕೇಶನ್ ಕೇಳ್ತೀನಿ, ಇದನ್ನು ಈ ಥರ ಬಂದಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಂತೇಳಿ. ಅದು ಬಂದ ನಂತರ ಮುಂದೆ ನಮಗೇನು ಮಾಡೋಕ್ಕೆ ಬರ್ತೈತೋ ಏನೋ ಗೊತ್ತಿಲ್ಲ ನಿಯಮದಲ್ಲಿ. ಬಟ್ ಅದನ್ನು ಕೇಳೋದು ನಮ್ಗೆ ಅವ್ರು ಕೊಟ್ಟಾಗ ಕೇಳೋದು ನಮ್ಮ ಧರ್ಮ, ಕೇಳ್ತೀವಿ. ಅವ್ರ ಉತ್ತರ ಬಂದ ನಂತರ ನಾ ಏನು ಮಾಡ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಕಾನೂನು ಎಲ್ರಿಗೂ ಒಂದೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅವಾಚ್ಯವಾಗಿ ನಿಂದಿಸಿದ್ರೆ ಸ್ವಾಭಿಮಾನಕ್ಕೆ ಧಕ್ಕೆಯಾದ್ರೆ ಸರ್ಕಾರ ರಕ್ಷಣೆ ನೀಡುತ್ತೆ ಅಂದಿದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದ್ರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದ್ರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತಿದೆ. ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ರವಿಕುಮಾರ್ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮಹಿಳೆಯರ ಬಗ್ಗೆ ಹೀಗೆ ಮಾತನಾಡುವುದು ಸರಿಯಲ್ಲ. ಬಿಜೆಪಿ ಚೀಫ್ ವಿಪ್ ಚೀಪ್ ಆಗಿ ಮಾತನಾಡ್ತಾರೆ ಅಂದ್ರು. ಇನ್ನು ಕಾಂಗ್ರೆಸ್ ಎಂಎಲ್ಸಿ ಬಿಲ್ಕಿಸ್ ಬಾನು ರವಿಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ಅವರು ಮಾನಸಿಕ ಅಸ್ವಸ್ಥರ ಅಂತ ಪ್ರಶ್ನಿಸಿದ್ದಾರೆ. ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ, ಏನಪ್ಪ ದೊಡ್ಡ ಕಾಲಜ್ಞಾನಿ, ತತ್ವಜ್ಞಾನಿ, ಸರ್ವಜ್ಞಾನಿ ಆಗಿದ್ದಾನ ರವಿಕುಮಾರ್. ಬಿಜೆಪಿಯ ಚೀಫ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ. ಇಡೀ ಮಹಿಳೆಯರು, ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ, ಎಲ್ಲ ಮಹಿಳೆಯರು ಅವ್ರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಡಿಸಿ ಅವರು ಕೂಡ ಗುಲ್ಬರ್ಗದಲ್ಲೂ ಈ ಥರ ಮಾತಾಡಿ ಮತ್ತೆ ಸ್ವಲ್ಪ ದಿವಸ ನಾನು ಆ ಥರ ಮಾತಾಡಿಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು.
ಮತ್ತು ಅವರು ಮಹಿಳೆಯರ ಬಗ್ಗೆ ಇರತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರವಿಕುಮಾರ್ ವಿರುದ್ಧ ಡಿಕೆ ಸುರೇಶ್ ಕೆಂಡಕಾರಿದ್ದಾರೆ. ಕೆಲವರಿಗೆ ಅಪಮಾನ ಮಾಡೋದೇ ಹವ್ಯಾಸ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್, ವಿರೋಧ ಪಕ್ಷದಲ್ಲಿದ್ದೇನೆಂದು ಏನೇನೋ ಹೇಳೋದಲ್ಲ, ರವಿಕುಮಾರ್ ವಿರುದ್ಧ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೆಲವರು ಏನಾಗತ್ತೆ ಅಂತ ಅಂದ್ರೆ ಕೆಲವರಿಗೆ ಆರೋಪ ಮಾಡೋದೇ ಒಂದು ಹವ್ಯಾಸ ಆಗ್ಬಿಟ್ಟಿರ್ತದೆ. ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಸೊ ಆ ಗೌರವವನ್ನು ಅರ್ಥ ಮಾಡಿಕೊಂಡು ಯಾವ ಅಧಿಕಾರಿಗಳ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡು ನಾಯಕರುಗಳು ಮಾತನಾಡೋದು ಒಳ್ಳೇದು. ನಾವು ಕರೆಕ್ಟಾಗಿ ಮಾತಾಡಬೇಕು, ಗೌರವ ಕೊಟ್ಟು ಮಾತಾಡಿ ಏನು ಬೇಕಾದ್ರೆ ಕೇಳಿ ಹೇಳ್ತಾರೆ. ಅವರು ಒಳ್ಳೆ ಅಧಿಕಾರಿ ಅಂತ ಎಲ್ಲ ಹೆಸರು ಪಡೆದಿದ್ದಾರೆ. ಅಂತ ಒಳ್ಳೆ ಅಧಿಕಾರಿ ಬಗ್ಗೆ ಈ ಥರ ಮಾತಾಡೋದು ಭಾಳ ತಪ್ಪು. ಅವ್ರ ಬಗ್ಗೆ ಕಠಿಣವಾಗಿ ಒಂದೇನೋ ಶಿಕ್ಷೆ ವಿಧಿಸಬೇಕು ಕಾನೂನು ಪ್ರಕಾರ. ಕಲಬುರಗಿ ಡಿಸಿ ನಿಂದಿಸಿ ಮಾತನಾಡಿದ್ದ ರವಿಕುಮಾರ್ ವಿರುದ್ಧದ ಆರೋಪ ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕಲಬುರಗಿ ಡಿಸಿ ಫೌಜಿಯಾ ತರನ್ನುಮ್ ವಿರುದ್ಧವೂ ಮಾತನಾಡಿದ್ರು. ಡಿಸಿ ಅವರು ಪಾಕಿಸ್ತಾನದಿಂದ ಬಂದಿದ್ದಾರಾ ಅಂತ ಪ್ರಶ್ನಿಸಿದ್ರು. ಮೇ 24 ಕಲಬುರಗಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿತ್ತು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಡಿಸಿ ಒಪ್ಪುವ ರೀತಿ ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ಸೂಚಿಸಿತ್ತು. ತನಿಖೆಗೆ ಸಹಕರಿಸುವಂತೆ ಹೇಳಿತ್ತು. ಬಳಿಕ ರವಿಕುಮಾರ್ ವಿಚಾರಣೆ ಎದುರಿಸಿದ್ರು. ರವಿಕುಮಾರ್ ವಾಯ್ಸ್ ಸ್ಯಾಂಪಲ್ ಸಹ ಸಂಗ್ರಹಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ಎಂಎಲ್ಸಿ ಸ್ಥಾನದಿಂದ ವಜಾಗೊಳಿಸುವಂತೆ ಕೈಪಾಳೆಯ ಪಟ್ಟು ಹಿಡಿದಿದೆ. ಬ್ಯೂರೋ ರಿಪೋರ್ಟ್, TV9.